ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ತುಂಬ ದಿವಸ ಆದಮೇಲೆ ವಿಡಿಯೋ ಹಾಕ್ತಾ ಇದ್ದೀರಿ. ನಾವು ಬಂದು ಅಕ್ಕನ ಮಗನ್ಗೆ ಕೂದಲು ಕೊಡೋದಕ್ಕೆ ಆದಿಚುಂಚನಗಿರಿ ಹೋಗ್ತಾ ಇದ್ದೀರಿ. ಇದು ಹೋಗ್ಬೇಕಾದ್ರೆ ಬಸ್ಸಲ್ಲಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಹೋದ್ರಿ. ಚೆನ್ನಾಗಿತ್ತು. ಇದು ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಇದು ಹೋಗ್ಬೇಕಾದ್ರೆ ಫಸ್ಟ್ ಅಲ್ಲೋಗಿ ನೋಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡಿದ್ದು ಹೋದ್ರಿ. ಚೆನ್ನಾಗಿತ್ತು. ದೇವರ ದರ್ಶನ ಚೆನ್ನಾಗಾಯಿತು. 8:30 8:45 ಆಗೋಗಿತ್ತು. ಚೆನ್ನಾಗಾಯಿತು. ರಶ್ ಏನು ಅಷ್ಟೊಂದು ಇರಲಿಲ್ಲ. ಆದರೆ ಅದು 3 ದಿವಸದಿಂದ ಅಲ್ಲಿ ಜಾತ್ರೆ ನಡೆದಿತ್ತು. ಚೆನ್ನಾಗಿತ್ತು. ಮತ್ತು ಅಲ್ಲೇ ಊಟ ಎಲ್ಲ ಹಾಕಿದ್ರು. ಚೆನ್ನಾಗಿತ್ತು. ಊಟ ಎಲ್ಲ ಮಾಡಿಕೊಂಡು ಮತ್ತು ನಾವು ಬಸ್ಗೆ ಹೊರಡ್ತಾ ಇದ್ದೀರಿ. ಅಂದರೆ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಮಕ್ಕಳೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಇದನ್ಕೊಂಡು ಹೋದರು. ಇದೆಲ್ಲ ಅಲ್ಲಿರೋ ಜಾತ್ರೆ 1K ಸ್ಪೆಷಲ್ ಇದು ವಿಡಿಯೋ. ಮತ್ತು ಇದು ನೆಕ್ಸ್ಟು ಅಲ್ಲಿ ಇದು ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಹೋಗ್ತಾ ಇರೋಂಥ ವಿಡಿಯೋ ಇದು. ನೈಟ್ ಸ್ಟೇ ಮಾಡಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಹೋಗ್ತಾ ಇದ್ದೀರಿ. 7:30ನೇ ಅಷ್ಟೊತ್ತಿಗೆ ಇಷ್ಟೊಂದು ಬಿಸಿಲಿತ್ತು ಗೊತ್ತಾ? ಸರಿಯಾದ ಬಿಸಿಲಪ್ಪ. ನೀರಂತಕ್ಕೂ ಕುಡಿದು ಸಾಕಾಗೋಯ್ತು. ಅಷ್ಟು ನೀರು ಕುಡ್ದಿರ್ತೀರಿ ನಾವು ಜರ್ನಿನಲ್ಲಿ. ಊಟಕ್ಕಿಂತನೂ ನೀರೇ ಹೋಗೈತೆ. ಸೊ ಇದೇ ಥರ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸೊ ನಿಮ್ಮ ಸಪೋರ್ಟ್ ಬಂದು ಇದೇ ಥರ ಚೆನ್ನಾಗಿರಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಿ. ಸೆಂಟ್ರಲ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ನಿಂದ ವೀಡಿಯೋನು ಹಾಕೋಕ್ಕಾಗ್ತಾ ಇರಲಿಲ್ಲ. ಸೊ ಇನ್ನು ಮುಂದೆ ಚೆನ್ನಾಗಿ ಕೊಡ್ತೀರಿ ವೀಡಿಯೋಗಳು. ಥ್ಯಾಂಕ್ಸ್ ಫಾರ್ ಸಪೋರ್ಟು. 1K ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಕೊತೀರಿ. ಇದು ಆದಿಚುಂಚನಗಿರಿ ದೇವಸ್ಥಾನ, ಕಾಲಭೈರವೇಶ್ವರ ದೇವಸ್ಥಾನ. ಇದು ಹೊರಗಡೆ ವ್ಯೂ. ಚೆನ್ನಾಗಿತ್ತು. ಇಲ್ಲೂ ಅಷ್ಟೇ ಚೆನ್ನಾಗಿ ದೇವ್ರ ದರ್ಶನ 2 ಸಾರಿ ಮಾಡ್ಕೊಂಡ್ರಿ ನಾವು. ಸೊ ವಿಡಿಯೋ ಎಲ್ಲ ಹಿಡಿಬೇಡ್ರಿ ಅಂತ ಇದ್ರು. ಸೊ ಅಲ್ಲಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡು ನಿಮ್ಗೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೀರಿ. ಇದು ಒಳಗಡೆ ಇರೋದು. ಯಾರ್ಯಾರು ಯಡಿಯೂರು ಮತ್ತು ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಕಾಲಭೈರವೇಶ್ವರ ಇಲ್ಲಿ ಇರೋದು ದೇವಸ್ಥಾನ, ದೇವರು. ಇದು ಬಂದು ಅಲ್ಲಿ ರಥ ರೆಡಿ ಮಾಡ್ತಾ ಇದ್ರು. ದೇವ್ರನ್ನ ಕೂರಿಸ್ಕೊಂಡು ಅಲ್ಲಿ ತೇರು ಎಳಿಯೋದಕ್ಕೆ, ಅಂದರೆ ದೇವಸ್ಥಾನದ ಒಳಗಡೆನೇ ಎಳಿಯೋಂಥದ್ದಂತೆ. ಇದು ರೆಡಿ ಮಾಡ್ತಾಯಿದ್ರು. ಚೆನ್ನಾಗಿತ್ತು. ಕಾಲಭೈರವೇಶ್ವರ ರಥೋತ್ಸವ. ಮತ್ತು ಇಲ್ಲಿ ಬಂದು ಅರ್ಚನೆ ಮಾಡೋದಿಲ್ಲ ಅಂತ ಹೇಳ್ತಾಯಿದ್ರು. ಪ್ರಸಾದ ಎಲ್ಲ ರೆಡಿ ಮಾಡ್ತಾಯಿದ್ರು. ಸೊ ಇದು ನೋಡ್ತಾ ಇರ್ಬೋದು. ಅಲ್ಲಿರೋಂಥ ಚಿಕ್ಕ ಚಿಕ್ಕ ದೇವರುಗಳು, ದ್ವಾರಪಾಲಕರು. ಇಲ್ಲಿ ಬಂದು ಹೋಮ ಹಾಕ್ತಾಯಿದ್ರು. ಹೋಮ ಹಾಕ್ಬಿಟ್ಟು ನಿರ್ಮಲಾನಂದ ಶ್ರೀಗಳು ಅವರೂ ಬರ್ತಾವ್ರೆ. ಆದಿಚುಂಚನಗಿರಿ ಮಠದ ಗುರುಗಳು. ಅವ್ರ ದರ್ಶನನೂ ಚೆನ್ನಾಗಾಯಿತು. ಇಲ್ಲಿ ಬಂದು 3 ನಿಮ್ಕ ಇದು ತೋರಿಸ್ತೀರಿ. ಅಂದರೆ ಬಾಲಗಂಗಾಧರ ಸ್ವಾಮಿಗಳಿಗೆ ಮುಂಚೆ ಇದ್ದಂಥ ಸ್ವಾಮಿಗಳದ್ದು ಗದ್ದಿಗೆಗಳು, 3 ಗದ್ದಿಗೆಗಳು. ಅವ್ರಿಗೆ ಮುಂಚೆ ಇದ್ದಿದ್ದಂಥ 3 ಸ್ವಾಮೀಜಿಗಳದ್ದು ಸಮಾಧಿಗಳು ಇದು 3. ಅವ್ರದ್ದು ಬಾಲಗಂಗಾಧರ ಸ್ವಾಮಿಗಳದ್ದು ಹಿಡಿಯೋಕ್ಕಾಗಲಿಲ್ಲ. ಕೆಳಗಡೆ ದೊಡ್ಡದಾಗಿ ಕಟ್ತವ್ರೆ. ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ.
ಎಲ್ಲ ಕ್ಲಿಪ್ಪಿಂಗ್ಗಳು ಬರ್ತೈತೆ, ನೋಡ್ಕೊಳ್ಳಿ. ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಗೋಪುರ. ಇದು ಅವ್ರ ಮೂವರ್ದು ಗದ್ದಿಗೆಗಳು. ಆದಿಚುಂಚನಗಿರಿಗೆ ಯಾರ್ಯಾರು ಹೋಗಿದ್ದೀರಾ ಅನ್ನೋದು ಕಮೆಂಟ್ ಮಾಡಿ. ಇದು ಒಳಗಡೆ ಹೋಗ್ತಾವ್ರೆ ಇವಾಗ. ಹಸು ಹಣ್ಣು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾವೆಲ್ಲ ಇಲ್ಲೇ ದೇವಸ್ಥಾನದ ಒಳಗಡೆನೆ ಇದ್ದೋದ್ರೆ ಅಕ್ಕನ ಮಗನ ಕೂದಲು ಕೊಟ್ಟಿದ್ದು ಪೂಜೆ ಮಾಡಿಸಿದ್ದು ಅದೆಲ್ಲ ಏನು ಸರಿಗ ನೋಡೋಕ್ಕಾಗಿಲ್ಲ. ಅವರೆಲ್ಲ ಹೋದ್ಮೇಲೆ ಹೋಮ ಹಾಕಿರೋ ಜಾಗಕ್ಕೆ ನಮ್ಮನ್ನೆಲ್ಲ ಬಿಟ್ಟರು. ಆಮೇಲೆ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿರೋಂಥ ವ್ಯೂ ಫೋಟೋಸ್ ಎಲ್ಲ ತೆಗಿತಾ ಇದ್ಲು ಐಶ್ವರ್ಯ. ಕಾಲಭೈರವೇಶ್ವರ ಸ್ವಾಮಿ ಸನ್ನಿಧಿ. ಇದು ಬಾಲಗಂಗಾಧರ ಸ್ವಾಮಿಗಳ ಸನ್ನಿಧಿ ಹೇಳಿದ್ರಲ್ಲ ಅದು. ಅಂದರೆ ಇನ್ನೂ ಕಟ್ತಾವ್ರೆ. ಇದು ಮೇಲ್ಗಡೆ, ಕೆಳಗಡೆ ಅವ್ರ ಸಮಾಧಿನೂ ಐತೆ, ಅಲ್ಲಿಗೆ ಬಿಟ್ಟಿಲ್ಲ. ಇದು ಈಚೆಗಡೆಯಿಂದ ಆರತಿ ಕೊಡೋದನ್ನ ತೆಗಿತಾ ಇದ್ದೀರಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದೀರಿ. ಇದು ಬಂದು